ವರ್ಲ್ಡ್ ಕಪ್ ಥರ ಇರೋ ಈ ಕಪ್ನ ಗೆದ್ದವ್ರು ಯಾರು ಗೊತ್ತಾ? ಬೆಳಗ್ಗೆ 5 ಗಂಟೆಗೆ ಎದ್ದು ಕರಾಟೆ ಕ್ಲಾಸ್ ಹತ್ರ ಹೋಯ್ತಿದ್ರೆ ಏನು ಜನ ರೋಡಲ್ಲಿ ಒಬ್ಬರು ಇಲ್ಲ. ಸಿಕ್ಕಾಪಟ್ಟೆ ಚಳಿ ಬೇರೆ ಆಯ್ತಿತ್ತು. ಅದಕ್ಕೋಸ್ಕರ ಹುಡುಗರು ಚಳಿ ಆಗುತ್ತೆ ಅಂದ್ಬಿಟ್ಟು ದೇವಸ್ಥಾನ ಒಳಗಡೆ ಕರಾಟೆ ಕ್ಲಾಸ್ ಮುಗಿಸಿ ಮನೆ ಮನೆ ನಾಷ್ಟ ಮಾಡ್ಕೊಂಡು ಡೈರೆಕ್ಟಾಗಿ ಜಿಮ್ ಹತ್ರಕ್ಕೆ ಹೋದ್ರೆ. ಜಿಮ್ಗೆ ಹೋದ್ರೆ ಇವತ್ತು ಬೇರೆ ಲೆಗ್ಸ್ ಡೇ, ಫುಲ್ ಲೆಗ್ಸ್ ವರ್ಕೌಟ್ ಮಾಡ್ಕೊಂಡು ರೆಸ್ಟ್ ಒಳಗೆ ಅಂತ ಕೂತಿದೆ. ನಮ್ಮ ಸಾಯಿಲಿ ಮತ್ತು ಪೂರ್ಣ ಟ್ರೆಡ್ಮಿಲ್ ಏನೋ ರನ್ನಿಂಗ್ ಕಾಂಪಿಟೇಷನ್ ಇಟ್ಕೊಂಡು ಅವರಿಬ್ಬರು ಬೇರೆ ಆಟ ಆಡ್ತಾಯಿದ್ರು. ನಾನು ಹಿಂದಿನ ಬ್ಲಾಗಲ್ಲಿ ಹೇಳ್ದಂಗೆ ನಮ್ಮ ಜಿಮ್ ಕಡೆಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ರು. ಅದರಲ್ಲಿ ರನ್ನರ್ಸ್ ಮತ್ತು ವಿನ್ನರ್ಸ್ ಆದವ್ರದ್ದು ಫೋಟೋ ಹಾಕಿದ್ದೀನಿ ನೋಡಿ. ಹಾಗೂ ಆ ಮ್ಯಾಚ್ನ ಫುಲ್ ಕಂಪ್ಲೀಟ್ ವಿಡಿಯೋ ಮತ್ತು ಫೋಟೋಸು ವೀಡಿಯೋಸು ಎಲ್ಲ ಒಂದು ಡ್ರೈವಲ್ಲಿದೆ. ಮತ್ತು ನಿಮ್ಗೆ ಯಾರಿಗಾದರೂ ಆ ಡ್ರೈವ್ದು ಲಿಂಕ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ನಿಮಗೆ ಆ ಲಿಂಕ್ನ ಕಳಿಸ್ಕೊಡ್ತೀನಿ. ನೀವು ಅದ್ರ ಮೂಲಕ ಫುಲ್ ಮ್ಯಾಚ್ದು ವಿಡಿಯೋ ಮತ್ತು ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಅವತ್ತು ನಡೆದಿದ್ದ ಟೂರ್ನಮೆಂಟಲ್ಲಿ ನಮ್ಮ ಟೀಮ್ನ ತೋರಿಸ್ತೀನಿ ನೋಡಿ, ಇದೇ ನಮ್ಮ ಟೀಮು. ಹಾಗೂ ಮ್ಯಾಚ್ನ ಕಂಪ್ಲೀಟ್ ವಿಡಿಯೋ ನೋಡಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡಿರಿ ಮೊದಲು ಹೇಳ್ದಂಗೆ. ಹಾಗೆ ನಮ್ಮ ಊರು ಕ್ರಿಕೆಟ್ ಆಡ್ಬೇಕಾದ್ರೆ ನಮ್ಮ ಆಪೋಸಿಟ್ ಟೀಮ್ ಅವರು ಎಷ್ಟು ಫೀಲ್ಡಿಂಗ್ ಮಾಡಿದ್ರು ಅಂದರೆ ಅದನ್ನ ನೀವೇ ನೋಡಿ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ಫೀಲ್ಡಿಂಗ್ ಒಂದು ಕಡೆ ಆದರೆ ನಮ್ಮ ಕಡೆ ಫೀಲ್ಡಿಂಗ್ ಬಂದಾಗ ಈ ಚಿಕ್ಕ ಮಕ್ಕಳು ವೀಲಿಂಗ್ ಒಂದು ಕಡೆ ಆದರೆ ನಮ್ಮ ಕಡೆಯವ್ರು ಸಿಕ್ಕಿದ ಗ್ಯಾಪಲ್ಲೇ ಅಲ್ಲೇ ಹುಡುಗರ ಜೊತೆ ವಾಲಿಬಾಲ್ ಆಡ್ಕೊ ಕೂತ್ಕೊಬಿಡ್ತಾನೆ. ಕ್ರಿಕೆಟಲ್ಲಿ ಆಡ್ ಮುಗಿದ್ಮೇಲೆ ರಾಮನಗರಕ್ಕೆ ಹೋಗಿ ಕೇಕ್ ತರೋಣ ಅಂತ ಹೋದೋ. ಯಾಕಂದರೆ ನಮ್ಮ ಸಂತೋಷ ಮತ್ತು ಪ್ರೇಮ್ದು ಬರ್ತಡೇ ಇತ್ತು ಅಂತ. ಕೇಕ್ ಕಟ್ ಮಾಡ್ಬೇಕಾದ್ರೆ ಲೈಟ್ ಇಲ್ಲ ಅಂದ್ಬಿಟ್ಟು ನಮ್ಮ ಸಂತೋಷ ಮತ್ತು ಪ್ರೇಮೆ ಅವರೇ ಬೆಂಕಿ ಹಚ್ತಾ ಇದ್ರು. ಹಚ್ಚಿದ ಬೆಂಕಿ ಏನೋ ವೇಸ್ಟ್ ಆಗಲಿಲ್ಲ ನೋಡಿ. ಕೇಕ್ ಕಟ್ ಮಾಡ್ಬೇಕಾದ್ರೆ ಎಷ್ಟು ಯೂಸ್ ಆಯಿತು ಫೋಟೋ ತೆಗಿ. ಇದಾಗಿತ್ತು ಇವತ್ತು ಒಂದು ಬ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್. ಭೇಟಿ ಆಗೋಣ ಮತ್ತೊಂದು ವಿಡಿಯೋದಲ್ಲಿ.